ನಮಸ್ತೆ ವೀಕ್ಷಕರೇ, ಎಲ್ಲರಿಗೂ ಟ್ಯಾರೋ ಲೈಫ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ರಮ್ಯಾ. ವೀಕ್ಷಕರೇ, ಇವತ್ತಿನ ಒಂದು ವಿಡಿಯೋದಲ್ಲಿ ಮುಖ್ಯವಾಗಿ ನಿಮ್ಮ ಪರ್ಸನಿನ ಮನಸ್ಸಿನಲ್ಲಿ ನಿಮಗೆ ಯಾವ ಒಂದು ಸ್ಥಾನವಿದೆ ಅನ್ನೋದನ್ನ ನಾವು ತಿಳ್ಕೊತಾ ಇದೀವಿ. ಯಾಕಂತಂದ್ರೆ ಇವಾಗ ಎಷ್ಟೋ ಜನ ಹೇಳ್ತೀರಾ, ಓಕೆ ಬ್ರೇಕಪ್ ಆಗಿದೆ ಮೇಡಮ್, ಅವ್ರು ಸರಿಯಾಗಿ ನನಗೆ ರೆಸ್ಪಾಂಡ್ ಮಾಡ್ತಾ ಇಲ್ಲ, ಸರಿಯಾಗಿ ಮಾತುಕತೆ ಮಾಡ್ತಾ ಇಲ್ಲ, ಏನೋ ಒಂದು ವ್ಯತ್ಯಾಸ ಬರ್ತಾ ಇದೆ ನಮ್ಮ ಇಬ್ಬರ ನಡುವೆ. ಆದರೆ ನನಗೆಲ್ಲೋ ಅನ್ನಿಸ್ತಾ ಇದೆ ಅವ್ರಿಗೆ ಇನ್ನೂ ನನ್ನ ಮೇಲೆ ಬಹಳ ಪ್ರೀತಿ ಇದೆ ಅಂತ, ಆ್ಯಂಡ್ ಕಮ್ಯುನಿಕೇಟ್ ಮಾಡೇ ಮಾಡ್ತಾರೆ ಅನ್ನೋ ವೈಬ್ಸ್ ಅಂತಕ್ಕಂಥದ್ದು ನನಗೆ ತುಂಬ ಬರ್ತಾ ಇದೆ ಅಂತ ಎಷ್ಟೋ ಜನ ಹೇಳ್ತೀರಾ. ಸೊ ನೋಡೋಣ ಇವತ್ತಿನ ದಿನ ಅವರ ಮನಸ್ಥಿತಿ ಯಾವ ರೀತಿ ಇರುತ್ತೆ, ಅವರ ಒಂದು ಆಲೋಚನೆ, ನಿಮ್ಮ ಸ್ಥಾನ ಏನಿದೆ ಅವರ ಒಂದು ಜೀವನದಲ್ಲಿ ಅಂತಕ್ಕಂಥದ್ದನ್ನ ಇವತ್ತಿನ ಟ್ಯಾರೋ ರೀಡಿಂಗ್ ಮಾಡೋದ್ರ ಮುಖಾಂತರ ನಾವು ತಿಳ್ಕೊಳ್ಳೋಣ. ಈ ಒಂದು ರೀಡಿಂಗ್ ನ ಕ್ಲೇಮ್ ಮಾಡೋದಕ್ಕೆ ಸಬ್ಸ್ಕ್ರೈಬ್ ಬಟನ್ ಪ್ರತಿಯೊಬ್ರು ಒತ್ತಿ ಅಂಡ್ 111 ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ಟೈಪ್ ಮಾಡೋದನ್ನ ಮರಿಬೇಡಿ ಟು ಕ್ಲೇಮ್ ದಿಸ್ ರೀಡಿಂಗ್. ಸೊ ಬನ್ನಿ ವಿಡಿಯೋವನ್ನ ಶುರು ಮಾಡೋಣ. ನಿಮ್ಮ ಮೈಂಡ್ ಅನ್ನ ಕಂಪ್ಲೀಟ್ ಆಗಿ ರಿಲ್ಯಾಕ್ಸ್ ಮಾಡ್ಕೊಳ್ಳಿ. ಓಕೆ, ನಿಮ್ಮ ಪರ್ಸನ್ ಯಾರಿಗೋಸ್ಕರ ಈ ಒಂದು ವಿಡಿಯೋವನ್ನ ನೋಡ್ತಾ ಇದ್ದೀರಾ ಆ ಪರ್ಸನ್ ಬಗ್ಗೆ ನೀವು ಥಿಂಕ್ ಮಾಡಬೇಕಾಗುತ್ತೆ. ಓಕೆ, ಆಲೋಚನೆ ಮಾಡಿ ಅಂಡ್ ಯೂನಿವರ್ಸ್ ಕಡೆಯಿಂದ ಯಾವ ಮೆಸೇಜ್ ಇದೆ, ಅವರ ಜೀವನದಲ್ಲಿ ನಿಮ್ಮ ಸ್ಥಾನ ಏನಿದೆ, ಅವ್ರು ಏನು ಆಲೋಚನೆ ಮಾಡ್ತಾರೆ ನಿಮ್ಮ ಬಗ್ಗೆ, ಯೂನಿವರ್ಸ್ ಗೈಡ್ ಮಾಡಿ, ಥಿಂಕ್ ಮಾಡಿ. ಆ ಒಂದು ಪರ್ಸನ್ ಬಗ್ಗೆ ಥಿಂಕ್ ಮಾಡ್ತಾ ನೋಡೋಣ ಯಾವ ಒಂದು ಆಲೋಚನೆಯನ್ನ ಹೊಂದಿದ್ದಾರೆ ಆ ಒಂದು ವ್ಯಕ್ತಿ ನಿಮ್ಮ ಜೀವನದಲ್ಲಿ. ಯೂನಿವರ್ಸ್ ಗೈಡ್ ಮಾಡಿ, ಡಿಯರ್ ಏಂಜಲ್ಸ್ ಗೈಡ್ ಮಾಡಿ, ಅವರ ಒಂದು ಭಾವನೆ ಏನಾಗಿದೆ. ಓಕೆ, ಶಫ್ಲಿಂಗ್ ಅನ್ನ ಸ್ಕಿಪ್ ಮಾಡಬೇಡಿ, ಆದಷ್ಟು ದೀರ್ಘವಾಗಿ ಫೋಕಸ್ ಮಾಡ್ತಾ ನಿಮ್ಮ ಪರ್ಸನ್ ಬಗ್ಗೆ. ಓಕೆ ಓಕೆ, ಫೋಕಸ್ ಮಾಡಿ ಆದಷ್ಟು. ಅದು ಎನರ್ಜೀಸ್ ಇದ್ರೆ ನೋಡೋಣ. ಓಕೆ, ಆಲ್ ರೈಟ್ ಗೈಸ್, ಸೊ ಎನರ್ಜೀಸ್ ಬಂದಿದೆ. ಇವತ್ತು ನಾನು ಲೋಶೂಸ್ ಆ್ಯಂಡ್ ಟ್ಯಾರೋ ಇಂದಾನು ಕೆಲವೊಂದು ಮೆಸೇಜಸ್ನ ನಿಮಗೋಸ್ಕರ ಪಿಕ್ ಮಾಡ್ತಾ ಇದ್ದೀನಿ. ಓಕೆ, ಮೊದಲನೇದಾಗಿ ನೋಡಬೇಕು ಅಂತಂದರೆ ಯಾವುದೋ ಒಂದು ಮೇಜರ್ ಘಟನೆ ಅಂತಕ್ಕಂಥದ್ದು ನಡೆದಿದೆ ನಿಮ್ಮ ಮತ್ತು ನಿಮ್ಮ ಪಾರ್ಟ್ನರ್ ನಡುವೆ. ಒಂದು ತುಂಬ ಮೇಜರ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅಂತಕ್ಕಂಥದ್ದು ನಡೆದಿದೆ. ಆಲ್ಮೋಸ್ಟ್ ಈ ರಿಲೇಶನ್ಶಿಪ್ ಇನ್ನೇನು ಈ ಘಟನೆ ನಡೆದಾದ್ಮೇಲೆ ಇನ್ನೇನು ಎಂಡ್ ಆಗೋ ಸ್ಥಾನಕ್ಕೆ ಬಂದಿದೆ. ಅಂದರೆ ಪರಿಸ್ಥಿತಿಗಳು ಹೇಗಾಗಿದೆ ಅಂತಂದರೆ ಇನ್ನೇನು ಎಲ್ಲ ಮುಗೀತು ಈ ರಿಲೇಶನ್ಶಿಪ್ ಅಲ್ಲಿ ಅನ್ನೋ ಥರ ಇಲ್ಲಿ ಸಿಚುವೇಶನ್ ಇದೆ. ಅಲ್ಲಿ ತುಂಬ ದೊಡ್ಡ ಮಟ್ಟಿಗೆ ಜಗಳ ಆಗಿರ್ಬೋದು, ಅಥವಾ ಫ್ಯಾಮಿಲಿ ನಡುವೆನೇ ಜಗಳ ಆಗಿರ್ಬೋದು, ಆ್ಯಂಡ್ ಕೋರ್ಟ್ ಮೆಟ್ಲಾಗಿರ್ಬೋದು, ಪೊಲೀಸ್ ಸ್ಟೇಷನ್ ಮೆಟ್ಲಾಗಿರ್ಬೋದು, ಅದನ್ನ ಸಹ ಹತ್ತಿ ಒಂದು ದೊಡ್ಡ ಮಟ್ಟಿಗೆ ಒಂದು ಬಿರುಕು ಅಂತಕ್ಕಂಥದ್ದು ನಿಮ್ಮ ರಿಲೇಶನ್ಶಿಪ್ ಅಲ್ಲಿ ನಾನು ನೋಡ್ತಾ ಇದ್ದೀನಿ. ಮುಖ್ಯವಾಗಿ ಏನಪ್ಪಾ ಅಂತಂದ್ರೆ ಈ ಒಂದು ರಿಲೇಶನ್ಶಿಪ್ ಅಲ್ಲಿ ಒಂದು ನಂಬಿಕೆ ಅಂತಕ್ಕಂಥದ್ದು ಉಳ್ಕೊಂಡಿಲ್ಲ. ಮುಂಚೆ ಏನ ಪ್ರೀತಿಯ ಬಾಂಧವ್ಯ ನಂಬಿಕೆ ಇತ್ತು ಅದು ಉಳ್ದಿಲ್ಲ, ಅದು ಎಂಡ್ ಆಗಿದೆ ಅಂತ ಇಲ್ಲಿ ಕಾಣಿಸ್ತಾ ಇದೆ. ಆದ್ರೂ ನಿಮ್ಗೆಲ್ಲೋ ಒಂದು ನಂಬಿಕೆ ಇದೆ, ಇಲ್ಲ ಈ ಪರ್ಸನ್ ಒಂದು ಒಳ್ಳೆ ಡಿಸಿಷನ್ ತಗೋತಾರೆ ಮತ್ತೆ ನನ್ನ ಅರಸಿ ಬರ್ತಾರೆ ಅನ್ನೋ ಒಂದು ಭಾವ ನಿಮ್ಮಲ್ಲಿ ತುಂಬಾನೇ ಕಾಡ್ತಾ ಇದೆ. ಅಂಡ್ ನೀವು ಸಹ ತುಂಬಾ ವೆಯ್ಟ್ ಮಾಡ್ತಾ ಇದ್ದೀರಾ. ಇಲ್ಲಿ ಎಷ್ಟೋ ಜನ ಮ್ಯಾನಿಫೆಸ್ಟೇಷನ್ ಮಾಡ್ತಿದ್ದೀರಾ, ಒಂದು ಅವಕಾಶ ಸಿಕ್ಕಿದ್ರೆ ಸಾಕಪ್ಪ ಅಂತ ಸಹ ನೀವು ಎಷ್ಟೋ ಜನ ಪ್ರೇ ಮಾಡ್ತಾ ಇದ್ದೀರಾ. ಆ್ಯಂಡ್ ಕೆಲವ್ರಿಗೆ ಇದು ಲಾಂಗ್ ಡಿಸ್ಟೆನ್ಸ್ ರಿಲೇಶನ್ಶಿಪ್ ಸಹ ಆಗಿರುತ್ತೆ. ನೀವು ಒಂದು ಕಡೆ ಇರ್ತೀರಾ, ನಿಮ್ಮ ಪರ್ಸನ್ ಬೇರೆ ಕಡೆ ಇರ್ತಾರೆ, ಆದ್ರೂ ಆ ಕಮ್ಯುನಿಕೇಶನ್, ಆ ಬಾಂಧವ್ಯಕ್ಕೆ ಯಾವುದೇ ರೀತಿ ಮುಂಚೆ ಕೊರತೆ ಅಂತಕ್ಕಂಥದ್ದು ಇರಲಿಲ್ಲ. ಆದರೆ ಇತ್ತೀಚಿನ ದಿನಗಳಲ್ಲಿ ಯಾಕೋ ಆ ನಂಬಿಕೆ ಅಂತಕ್ಕಂಥದ್ದು ನಿಮಗೆ ಬರ್ತಾ ಇಲ್ಲ. ಇಲ್ಲ ಈ ಪರ್ಸನ್ ಏನೋ ಬೇರೆ ಹುಡುಗಿ ಅಥವಾ ಹುಡುಗನ ಜೊತೆ ಇದ್ದಾರೆ, ಅಥವಾ ನನ್ನನ್ನು ಬಿಟ್ಟು ಬೇರೆಯವ್ರ ಮೇಲೆ ಇಂಟ್ರೆಸ್ಟ್ ಅನ್ನ ತೋರಿಸ್ತಾ ಇದ್ದಾರೆ. ಈ ಥರ ಹಲವಾರು ಪ್ರಶ್ನೆಗಳು ನಿಮ್ಮ ಮನಸ್ಸಿನಲ್ಲಿ ಮೂಡ್ತಾ ಇದೆ, ಅವ್ರಿಗೆ ಏನು ಸ್ಪಷ್ಟವಾಗಿ ಗೊತ್ತಾಗ್ತಾ ಇಲ್ಲ. ಸೊ ಇಲ್ಲಿ ಏನಾಗಿದೆ ಅಂತಂದ್ರೆ ಪ್ರೀತಿಗೆ ಮುಖ್ಯವಾಗಿ ಬೇಕಾಗಿರ್ತಕ್ಕಂತಹ ಒಂದು ಫೌಂಡೇಶನ್ ಅಂತ ನಾವೇನ್ ಹೇಳ್ತೀವಿ ಅದು ಒಂದು ನಂಬಿಕೆ. ಸೊ ಯಾವಾಗ ನಂಬಿಕೆನೆ ಕಳ್ಕೊಂಡ್ಬಿಡ್ತೀವಿ ಅವಾಗ ಯಾವುದೇ ಒಂದು ರಿಲೇಶನ್ಶಿಪ್ ಅಲ್ಲಿ ಅದು ಸರಿ ಹೋಗಲ್ಲ, ಅಥವಾ ಮುಂದೆ ಅದನ್ನ ಮುಂದುವರ್ಸ್ಕೊಂಡು ಹೋಗ್ಲಿಕ್ಕೆ, ಪ್ರೋಗ್ರೆಸ್ ಮಾಡ್ಕೊಂಡು ಹೋಗ್ಲಿಕ್ಕೆ ಆಗೋದಿಲ್ಲ. ಸೊ ಆ ಥರ ಸಿಚುವೇಶನ್ ಅಲ್ಲಿ ಎಷ್ಟೋ ಜನ ಸಿಕ್ಕಾಕೊಂಡಿದ್ದೀರಾ ಅಂತ ಇಲ್ಲಿ ಎನರ್ಜೀಸ್ ಕಾಣಿಸ್ತಾ ಇದೆ. ನೀವು ಸಹ
ಸರಿ ಇನ್ನೊಂದು ಚಾನ್ಸ್ ಕೊಡೋಣ, ಸರಿ ಹೋಗ್ತಾರೆ, ಅಡ್ಜಸ್ಟ್ ಮಾಡ್ಕೊಳ್ಳೋಣ ಅಂತ ನೀವು ಸಹ ಬಹಳ ಪ್ರಯತ್ನವನ್ನ ಪಟ್ಟಿದ್ದೀರಿ, ಪಡ್ತಾ ಇದ್ದೀರಾ ಕೂಡ. ಆದರೆ ಎಲ್ಲದಕ್ಕೂ ಒಂದು ಲಿಮಿಟ್ ಅಂತಕ್ಕಂಥದ್ದು ಇರುತ್ತೆ. ಯಾಕಂದ್ರೆ ನಿಮ್ಮ ಒಂದು ಸೆಲ್ಫ್ ರೆಸ್ಪೆಕ್ಟ್, ನಿಮ್ಮ ಒಂದು ಆತ್ಮಗೌರವ ಸಹ ನಿಮಗೆ ಇರೋದ್ರಿಂದ ಎಲ್ಲೋ ಒಂದ್ ಕಡೆ ನಿಮ್ಗೆ ಅನ್ನಿಸ್ತಾ ಇದೆ, ಪ್ರತಿ ಸಲ ನಾನೇ ಕಾಂಪ್ರಮೈಸ್ ಆಗ್ಬೇಕಲ್ಲ, ಇವ್ರು ಯಾವಾಗ ಪಾಠವನ್ನ ಕಲಿತಾರೆ, ನಾನೇ ಎಲ್ಲ ಎಫರ್ಟ್ಸ್ ಹಾಕ್ತಾ ಇದ್ರೆ ಈ ವ್ಯಕ್ತಿಯಿಂದ ಏನು ಬರ್ತಿಲ್ವಲ್ಲ ರಿಟರ್ನ್ ಆಗಿ ನಮ್ಮ ಪ್ರೀತಿಗೆ ಅನ್ನೋ ಒಂದು ಭಾವ ನಿಮ್ಮಲ್ಲಿ ತುಂಬಾನೇ ಮೂಡ್ತಾ ಇದೆ. ಬಟ್ ಆದ್ರೂ ನೀವು ಅದಕ್ಕೂ ಸಿದ್ಧ ಆಗಿದ್ದೀರಾ ಹೇಳ್ಬೇಕು ಅಂತಂದ್ರೆ. ಇಲ್ಲಿ ಏನ್ ಕಾಡ್ತಾ ಇದೆ, ಅವ್ರು ಎಷ್ಟೇ ನಿಮ್ಮನ್ನ ಅಪಮಾನ ಮಾಡ್ಲಿ, ಎಷ್ಟೇ ನಿಮ್ಮನ್ನ ದೂಷಿಸ್ಲಿ, ಇವರೇ ತಪ್ಪು ಮಾಡಿದ್ರೂನುವೆ ನೀವೇ ಹೋಗಿ ಸಾರಿ ಸಹ ಕೇಳಿದ್ದೀರಾ, ಆದಷ್ಟು ನಿಮ್ಮ ಪ್ರಯತ್ನವನ್ನ ಮಾಡಿದ್ದೀರಾ ಈ ಒಂದು ಸಂಬಂಧವನ್ನ ಉಳಿಸ್ಕೊಳ್ಳೋದಕ್ಕೆ ಅಂತ ಇಲ್ಲಿ ಸ್ಪಷ್ಟವಾಗಿ ಎನರ್ಜೀಸ್ ಕಾಣಿಸ್ತಾ ಇದೆ. ಆದ್ರೆ ಏನೇ ಒಂದು ಪ್ರಯತ್ನ ಆಗೋದು ಕೊನೆಗೆ ಅದು ಒಂಥರ ಡೆಡ್ ಎಂಡ್ ರೀತಿ, ಅಂದ್ರೆ ಎಲ್ಲವನ್ನು ಒಂದು ವ್ಯರ್ಥದ ರೀತಿ ಇಲ್ಲಿ ಆಗ್ತಾ ಇದೆ. ಆ ತರ ಪರಿಸ್ಥಿತಿಗಳು ಇಲ್ಲಿ ಎದುರಾಗ್ತಾ ಇದೆ. ಹಾಗಿದ್ರೆ ಏನ್ ಓಡ್ತಾ ಇದೆ ನಿಮ್ಮ ಒಂದು ಪರ್ಸನ್ ಮೈಂಡಲ್ಲಿ, ಏನಾಗ್ತಾ ಇದೆ, ಯಾವ ಒಂದು ಇದ್ರಲ್ಲಿ ಅವರು ಸಿಕ್ಕಾಕೊಂಡಿದ್ದಾರೆ, ಯೂನಿವರ್ಸ್ ಗೈಡ್ ಮಾಡಿ, ಡಿಯರ್ ಏಂಜಲ್ಸ್ ಗೈಡ್ ಮಾಡಿ, ಏನ್ ನಡೀತಾ ಇದೆ ನಿಮ್ಮ ನಡುವೆ, ಯೂನಿವರ್ಸ್ ಗೈಡ್ ಮಾಡಿ. ಕೆಲವೊಂದು ವಿಚಾರಗಳು ತುಂಬಾನೇ ಸ್ಲೋ ಆಗ್ತಾ ಇದೆ. ನಾನು ಹೇಳ್ದಂಗೆ ಇಂಟ್ರೆಸ್ಟ್ ಕಮ್ಮಿ ಆಗ್ತಾ ಇದೆ, ನೀವು ಮಾತುಕತೆ ಮಾಡೋದು, ಕಮ್ಯುನಿಕೇಶನ್ ಅಂತಕ್ಕಂಥದ್ದು ಬಹಳ ಕಮ್ಮಿ ಆಗ್ತಾ ಇದೆ ನಿಮ್ಮ ನಡುವೆ. ಆ್ಯಂಡ್ ನಿಮ್ಗೆ ಅನ್ನಿಸ್ತಾ ಇದೆ ನೀವು ಎಷ್ಟೇ ಅವಕಾಶ ಕೊಟ್ಟರು ಆ ವ್ಯಕ್ತಿ ತಿದ್ಕೋತಾ ಇಲ್ಲ ಅವರ ತಪ್ಪನ್ನ ಅಂತಕ್ಕಂಥದ್ದು ಸಹ ಇಲ್ಲಿ ಕಾಣಿಸ್ತಾ ಇದೆ. ಸೊ ಹಾಗಾಗಿ ಆ ಪ್ರೋಗ್ರೆಸ್ ಅಂತಕ್ಕಂಥದ್ದು ನಾನು ಏನು ಹೇಳಿದೆ ಇಲ್ಲಿ ಸ್ಲೋ ಡೌನ್ ಆಗ್ತಾ ಇದೆ, ನಿಂತ್ಕೋತಾ ಇದೆ ಅಂತ ಬರ್ತಾ ಇದೆ. ಇನ್ನೊಂದು ವಿಚಾರ ಏನಪ್ಪಾ ಅಂತಂದ್ರೆ, ಈ ಒಂದು ವ್ಯಕ್ತಿ ತುಂಬಾ ಮೋಸ ಮಾಡ್ತಾ ಇದ್ದಾರೆ ನಿಮ್ಗೆ. ಮುಂದೆ ಒಂದ್ ರೀತಿ ಮುಖವಾಡ ಹಾಕೊಂಡಿದ್ದಾರೆ, ಹಿಂದೆ ಒಂದ್ ರೀತಿ, ಅಂದ್ರೆ ಮನಸ್ಸಿನಲ್ಲಿ ಬೇರೆ ಆಲೋಚನೆಗಳಂತಕ್ಕಂಥದ್ದು ಈ ವ್ಯಕ್ತಿಯ ಒಂದು ಮನಸ್ಸಿನಲ್ಲಿ ಇದೆ ಅಂತ ಸಹ ಹೇಳ್ಬಹುದು. ಅಂದ್ರೆ ಮುಂದೆ ನೋಡೋದಕ್ಕೆ ಬಹಳ ಖುಷಿಯಾಗಿ ನಗ್ನಗ್ತಾ ಇದ್ರೂನು ಅವರ ಮನಸ್ಸಿನ ಒಳಗಡೆ ಇರ್ತಕ್ಕಂಥ ವಿಕಾರತ್ವಗಳು ಏನಿದೆ ಅದು ನಿಮ್ಗೆ ಇತ್ತೀಚಿನ ದಿನಗಳಲ್ಲಿ ನಿಮ್ಗೆ ಅದು ಗೊತ್ತಾಗ್ತಾ ಇದೆ. ಆ ಇಂಟೆನ್ಸಿಟಿ ನಾನು ಹೇಳ್ದಂಗೆ ಮುಂಚೆ ಏನು ಟೈಮ್ ಕೊಡ್ತಾ ಇದ್ರು ಟೈಮ್ ಅಂತಕ್ಕಂಥದ್ದು ಕೊಡ್ತಾ ಇಲ್ಲ, ಆ ಇಗ್ನೋರೆನ್ಸ್ ಅಂತಕ್ಕಂಥದ್ದು ಜಾಸ್ತಿ ಆಗ್ತಾ ಇದೆ ಅಂತಾನೆ ಹೇಳ್ಬಹುದು. ಗಿಲ್ಟ್ ಕಾಡ್ತಾ ಇದೆ, ಹೌದು, ನಿಮ್ಮ ವ್ಯಕ್ತಿಗೆ ಸಹ. ಯಾಕಂತಂದ್ರೆ ಇವ್ರು ಏನು ಬಿಹೇವಿಯರ್, ಇವರ ನಡವಳಿಕೆ ಇದೆ ಅದಕ್ಕೆ ಸ್ವಲ್ಪ ಆದ್ರೂ ಪಶ್ಚಾತ್ತಾಪ ಅಂತಕ್ಕಂಥದ್ದು ಅವರು ಮುಂದೆ ಪಡ್ತಾರೆ. ಆಲ್ರೆಡಿ ಪಡ್ತಾ ಇದ್ದಾರೆ ಕೂಡ, ಬಟ್ ಅದರ ಪ್ರಮಾಣ ಅಂತಕ್ಕಂಥದ್ದು ಬಹಳ ಕಮ್ಮಿ ಇದೆ. ಬಟ್ ಮುಂದೆ ಫ್ಯೂಚರ್ ಅಲ್ಲಿ ನೋಡೋದಾದ್ರೆ ಈ ಒಂದು ಗಿಲ್ಟ್ ಅಂತಕ್ಕಂಥದ್ದು ಅವ್ರಿಗೆ ತುಂಬಾ ಕಾಡಲಿದೆ. ಸೊ ನಿಮ್ಗೆ ನೋಡೋಣ, ನೀವು ಯಾವ ಒಂದು ಆಕ್ಷನ್ ಅನ್ನ ತಗೋಬೇಕು, ನಿಮ್ಗೆ ಯಾವ ತರ ಇದೆ ಗೈಡೆನ್ಸ್, ಯೂನಿವರ್ಸ್ ಏಂಜಲ್ಸ್ ಗೈಡ್ ಮಾಡಿ, ನಿಮ್ಗೆ ಯಾವ ರೀತಿ ನೀವು ಒಂದು ಆಕ್ಷನ್ಸ್ ಅನ್ನ ತಗೋಬೇಕು. ಕ್ರಿಯೇಟಿವಿಟಿ ಅಂತಂದ್ರೆ ನಿಮ್ಮ ಸೆಲ್ಫ್ ರೆಸ್ಪೆಕ್ಟ್ ಮೇಲೆ ನಿಮ್ಗೆ ಗಮನ ಇರಲಿ. ಯಾಕಂದ್ರೆ ನಾನು ಹೇಳ್ದಂಗೆ ಆಗ್ಲೇ ಅವರೇ ತಪ್ಪು ಮಾಡಿದ್ರು ನೀವೇ ಹೋಗಿ ಸಾರಿ ಕೇಳ್ತಾ ಇದ್ದೀರಾ, ನೀವೇ ತಪ್ಪನ್ನ ಒಪ್ಕೋತಾ ಇದ್ದೀರಾ, ಅದನ್ನ ಮಾಡಬೇಡಿ. ನಿಮ್ಮ ಸಿಚುವೇಶನ್ ಎಷ್ಟೇ ಕಠಿಣವಾಗಿದ್ರು ಅದನ್ನ ತುಂಬಾ ಧೈರ್ಯದಿಂದ ನೀವು ಎದುರಿಸ್ಬೇಕಾಗತ್ತೆ. ಅಫ್ಕೋರ್ಸ್ ಕೆಲವೊಂದು ವಿಚಾರಗಳು ಇಲ್ಲಿ ಬಹಳ ನಿಮ್ಗೆ ಮೈಂಡ್ಗೆ ತುಂಬಾ ಡಿಸ್ಟರ್ಬ್ ಮಾಡುತ್ತೆ, ಒಂಥರ ಮಾನಸಿಕ ಹಿಂಸೆಯನ್ನ ಸಹ ಕೊಡುವಂತ ಸಾಧ್ಯತೆ ಇದೆ. ಆದ್ರೂ ನೀವು ನಿಮ್ಮ ಮನಸ್ಸಿಗೆ ಒಂದು ಏನೋ ಆ ಒಂದು ಕಾನ್ಫಿಡೆನ್ಸ್ ಇಂದ ನೀವು ಮುನ್ನುಗ್ಗಿದ್ರೆ ಖಂಡಿತ ನೀವು ಕಾಂಕರ್ ಮಾಡ್ಕೋಬಹುದು. ನಾನು ಹೇಳ್ದಂಗೆ ನಿಮ್ಮನ್ನ ನೀವು ಅರ್ಥಕೋಬೇಕಾಗಿದೆ, ನಿಮ್ಮ ಸೆಲ್ಫ್ ವರ್ತ್ ಏನು. ಇವಾಗ ನೀವೇನ್ ಮಾಡ್ತೀರಾ, ಬೇರೆಯವ್ರಿಗೋಸ್ಕರ ನಿಮ್ಮ ತನವನ್ನೇ ನೀವು ಬಿಟ್ಕೊಂಡ್ಬಿಡ್ತೀರಾ ಅಥವಾ ನಿಮ್ಮ ಐಡೆಂಟಿಟಿಯನ್ನೇ ನೀವು ಕಳ್ಕೊಂಡ್ಬಿಡ್ತೀರಾ. ದಯವಿಟ್ಟು ಅದನ್ನ ಮಾಡಬೇಡಿ, ನಿಮ್ಮ ಐಡೆಂಟಿಟಿಯನ್ನ ನೀವು ಉಳಿಸ್ಕೊಳ್ಳಿ ಅಂತ ಹೇಳಬಹುದು. ನಿಮ್ಗೆ ಹೇಳ್ಬೇಕು ಅಂತಂದ್ರೆ ನಿಮ್ಮ ಜೀವನದ ಕಂಟ್ರೋಲ್ ಏನಿದೆ ಅದನ್ನ ನೀವು ವಾಪಸ್ ತಗೊಳ್ಳಿ ಅಂತ ಏಂಜಲ್ಸ್ ಹೇಳ್ತಾ ಇದ್ದಾರೆ. ಅಂದ್ರೆ ಇಲ್ಲಿ ಏನಾಗ್ತಾ ಇದೆ, ನೀವು ತುಂಬಾ
ಓವರ್ಲಿ ಅವೈಲೇಬಲ್ ಇದ್ರೆ ಒಂದು ವ್ಯಕ್ತಿಗೆ ಅವ್ರು ನಿಮ್ಮನ್ನ ಗ್ರಾಂಟೆಡ್ ಆಗಿ ತಗೊಳಕ್ ಶುರು ಮಾಡಿದ್ದಾರೆ, ನೀವು ಸ್ವಲ್ಪ ನಿಮ್ಮ ಒಂದು ಎಮೋಷನ್ಸ್ ನ ನೀವು ಕಂಟ್ರೋಲ್ ತಗೊಂಡ್ರೆ ನಿಮ್ಗೆ ಎಲ್ಲಾ ರೀತಿಯ ಅನುಕೂಲಗಳು ಸಹ ಇಲ್ಲಿ ಆಗ್ತಾ ಇದೆ. ನಿಮ್ಮನ್ನ ನೀವು ಗೌರವಿಸ್ಕೊಳ್ಳಿ, ನೀವು ಚೆನ್ನಾಗಿರಿ, ನೀವು ಚೆನ್ನಾಗಿ ಡ್ರೆಸ್ ಮಾಡ್ಕೊಳ್ಳಿ. ಯಾವಾಗ ನೀವು ಇಷ್ಟ ಆಗುವಂತಹ ಕೆಲ್ಸಗಳನ್ನ ನೀವು ಮಾಡೋದಕ್ಕೆ ನಿಮ್ಮ ಮೇಲೆ ನೀವು ಫೋಕಸ್ ಮಾಡ್ತೀರಾ, ಅವಾಗ ಆಟೋಮೆಟಿಕ್ ಆಗಿ ನಿಮ್ಮ ಒಳಗಡೆ ಇರ್ತಕ್ಕಂತಹ ಒಂದು ಪಾಸಿಟಿವ್ ಎನರ್ಜೀಸ್ ಅಂತಕ್ಕಂಥದ್ದು ಜಾಸ್ತಿ ಆಗ್ತಾ ಹೋಗುತ್ತೆ. ಅವಾಗ ನಿಮ್ಮ ಮೇಲೆ ನಿಮಗೆ ಕಂಟ್ರೋಲ್ ಸಿಗುತ್ತೆ, ನಿಮ್ಮ ಇಂದ್ರಿಯದ ಮೇಲೆ, ನಿಮ್ಮ ಎಮೋಷನ್ಸ್, ನಿಮ್ಮ ಒಂದು ಆಲೋಚನೆ ಮೇಲೆ ನಿಮಗೆ ಕಂಟ್ರೋಲ್ ಸಿಗುತ್ತೆ. ಅದೊಂದು ಸಿಕ್ಕಿದ್ರೆ ಸಾಕು, ನೀವು ಯಾರನ್ನ ಬೇಕಾದ್ರೂ ನೀವು ಆಟ ಆಡಿಸ್ಬಹುದು ಅಥವಾ ಪ್ರಪಂಚನೇ ಗೆಲ್ಲಬಹುದು. ನಿಮ್ಮ ಮೇಲೆ ಹಿಡಿತ ಅಂತಕ್ಕಂಥದ್ದು ಇಲ್ಲಿ ಬಹಳ ಬಹಳ ಮುಖ್ಯ ಈ ಒಂದು ಸಂದರ್ಭದಲ್ಲಿ ಅಂತ ಯೂನಿವರ್ಸ್ ಕಡೆಯಿಂದ ನಿಮಗಾಗಿ ಮೆಸೇಜಸ್ ಇದೆ. ಸೊ ಇದನ್ನ ಕ್ಲೇಮ್ ಮಾಡೋದಕ್ಕೆ ನಾನು ಹೇಳ್ದಂಗೆ ಸಬ್ಸ್ಕ್ರೈಬ್ ಬಟನ್ ನ ಒತ್ತಿ, ಹಾಗೆ 111 ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ಪ್ರತಿಯೊಬ್ರು ಟೈಪ್ ಮಾಡಿ. ಸೊ ಗೈಸ್, ಇದಾಗಿತ್ತು ಇವತ್ತಿನ ಒಂದು ರೀಡಿಂಗ್. ಐ ಹೋಪ್ ನಿಮ್ಗೆ ಇವತ್ತಿನ ರೀಡಿಂಗ್ ಇಷ್ಟ ಆಗಿದೆ ಅನ್ಕೋತೀನಿ. ಯಾರ ಜೊತೆ ರೆಸೊನೇಟ್ ಆಯ್ತು ಖಂಡಿತ ನಿಮ್ಮ ಪರಿಸ್ಥಿತಿಗಳನ್ನ ನೀವು ಕಮೆಂಟ್ ಸೆಷನ್ ಮುಖಾಂತರ ತಿಳಿಸ್ಬೋದು. ನಿಮ್ಗೆ ಪರ್ಸನಲ್ ರೀಡಿಂಗಿನ ಅವಶ್ಯಕತೆ ಇದ್ದಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತಕ್ಕಂಥ ನಂಬರ್ಗೆ ವಾಟ್ಸಪ್ ಮಾಡಿ ಎಷ್ಟು ಫೀಸ್ ಆಗುತ್ತೆ ಪರ್ಸನಲ್ ರೀಡಿಂಗ್ಗೆ ಅಂತ ತಿಳ್ಕೊಂಡು ನಿಮ್ಮ ಸ್ಲಾಟ್ಸ್ ಅನ್ನ ನೀವು ಬುಕ್ ಮಾಡ್ಕೋಬಹುದು. ಒಳ್ಳೇದಾಗ್ಲಿ ಎಲ್ಲರಿಗೂ ಅಂತ ಹೇಳ್ತಾ ಮತ್ತೊಮ್ಮೆ ಒಂದು ಇಂಟ್ರೆಸ್ಟಿಂಗ್ ಟಾಪಿಕ್ ಒಂದಿಗೆ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ಎಲ್ಲರಿಗೂ ನಮಸ್ತೆ. ಹರೇ ಕೃಷ್ಣ.